ಕನ್ನಡ ಪಿಕ್ಚರ್ ಅರ್ಪಿಸುವ ಜೈ ಆಂಜನೇಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಸಿನಿಮಾ ಸೀರೀಸ್ಗಳ ಮಧ್ಯೆ ಕನ್ನಡ ಪಿಕ್ಚರ್ ಈ ಒಂದು ವಿಶೇಷವಾದಂತಹ ಸಂಚಿಕೆಯನ್ನ ಕನ್ನಡದ ಎಲ್ಲ ಅಭಿಮಾನಿ ದೇವರುಗಳಿಗಾಗಿ ಪ್ರೀತಿಯಿಂದ ಅರ್ಪಣೆ ಮಾಡ್ತಾ ಇದೆ. ಆಂಜನೇಯ ಮಹಾಸ್ವಾಮಿಗಳ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು. ನಿನ್ನೆಯ ದಿನ ಕರ್ನಾಟಕದಾದ್ಯಂತ ಹಾಗೂ ವಿಶೇಷವಾಗಿ ಬೆಂಗಳೂರಿನ ಅತ್ಯಂತ ಪ್ರಮುಖ ನಗರಗಳಲ್ಲಿ ಹನುಮ ಜಯಂತಿಯನ್ನ ಅತ್ಯಂತ ಭಕ್ತಿ ಹಾಗೂ ಶ್ರದ್ಧೆಯಿಂದ ಇಡೀ ನಾಡು, ಇಡೀ ಬೆಂಗಳೂರು ಆಚರಣೆ ಮಾಡ್ತು. ಹನುಮಂತನಿಗೂ ನಮಗೂ, ವಿಶೇಷವಾಗಿ ಹನುಮಂತನಿಗೂ ಸಿನಿಮಾದವರಿಗೂ ವಿಶೇಷವಾದಂತಹ ಸಂಬಂಧ ಇದೆ. ಅದೊಂದು ಭಾವನಾತ್ಮಕವಾದಂತಹ ಸಂಬಂಧ. ರಾಮನ ಅತ್ಯಂತ ಶ್ರೇಷ್ಠ ಭಕ್ತರಾದಂತಹ ಹನುಮಂತ ದೇವರು ಜೈ ಆಂಜನೇಯ ತಮ್ಮ ಶ್ರೇಷ್ಠ ಭಕ್ತಿಯ ಮೂಲಕ ಇಡೀ ಸಮಾಜಕ್ಕೆ ಕೊಟ್ಟಂತಹ ಒಂದು ಸಂದೇಶ, ನಾವು ನಂಬುವಂತಹ ದೇವರಿಗೆ, ನಾವು ನಂಬುವಂತಹ ದೈವಿ ಶಕ್ತಿಗೆ ನಾವು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಇರಬೇಕು ಅನ್ನುವಂಥದ್ದನ್ನ ರಾಮಾಯಣದ ಮೂಲಕ ಹೇಳ್ಕೊಟ್ರು. ಈ ರಾಮಾಯಣಕ್ಕೂ ಹನುಮಂತ ದೇವರಿಗೂ ಆಂಜನೇಯನಿಗೂ ಸಿನಿಮಾದವರಿಗೂ ಏನ್ ಸಂಬಂಧ? ಇಲ್ಲೊಂದು ವಿಶೇಷವಾದಂತಹ ಘಟನೆ ನಿನ್ನೆ ನನ್ನ ಕಣ್ಣಿಗೆ ಬಿತ್ತು. ಬೆಂಗಳೂರಿನ ಪ್ರಶಾಂತ್ ನಗರದಲ್ಲಿರುವಂತಹ ರಂಗನಾಥಪುರದಲ್ಲಿ ಬರುವಂತಹ ಭಕ್ತಾಂಜನೇಯ ದೇವಸ್ಥಾನದ ಬಳಿ ಒಂದು ಜಾತ್ರೆ ನಡೀತಾ ಇತ್ತು. ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಯ್ತು, ಅದು ಹನುಮ ಜಯಂತಿಯ ವಿಶೇಷವಾದಂತಹ ಜಾತ್ರೆ. ಆ ಜಾತ್ರೆಯಲ್ಲಿ ಹನುಮಂತನದೇ ಒಂದು ವಿಶೇಷವಾದಂತಹ ರಥ ಇತ್ತು. ಅದರ ಮುಂದೆ ಗೊಂಬೆಗಳು, ದೊಡ್ಡ ದೊಡ್ಡ ಆಕಾರದ ಗೊಂಬೆಗಳು ತುಂಬಾ ದೊಡ್ಡ ಮಟ್ಟಕ್ಕೆ ಸುದ್ದಿ ಮಾಡ್ತಾ ಇದ್ವು. ಇದರ ಮಧ್ಯೆ ಒಬ್ಬ ವ್ಯಕ್ತಿ ತಲೆ ಮೇಲೆ ಒಂದು ಕಳಶವನ್ನು ಹೊತ್ಕೊಂಡು ದೊಡ್ಡ ಮಟ್ಟದ ಪವರ್ದೊಂದಿಗೆ ತುಂಬಾ ಕುಣಿತಾ ಇದ್ದ. ಅದನ್ನ ನಾನು ನೋಡ್ತಾ ಅಬ್ಸರ್ವ್ ಮಾಡಿದಾಗ ಅಲ್ಲಿ ಕಂಡದ್ದು ಒಂದು ಕಡೆ ಆಂಜನೇಯ ಮಹಾಸ್ವಾಮಿಗಳ ಒಂದು ಚಿತ್ರಣ, ಮತ್ತೊಂದು ಕಡೆ ನಮ್ಮ ಕನ್ನಡದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಭಾವಚಿತ್ರ. ನೋಡಿದ ತಕ್ಷಣ ಎಮೋಷನಲ್ ಆದೆ. ಇಲ್ಲಿ ನನಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕನೆಕ್ಟ್ ಆಗಿದ್ದು ಅಂಜನಿ ಪುತ್ರ ಸಿನಿಮಾಗೆ. ಎಂ.ಎನ್. ಕುಮಾರ್ ಅವರು ನಿರ್ಮಾಣ ಮಾಡಿದಂತಹ, ಹರ್ಷ ಅವರು ಡೈರೆಕ್ಟ್ ಮಾಡಿರುವಂತಹ ಅಂಜನಿ ಪುತ್ರ ಸಿನಿಮಾ ನೆನಪಾಯಿತು. ಅಂಜನಿ ಪುತ್ರದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅಂದ್ರೆ ಅಂಜನಾ ದೇವಿಯ ಮಗ ಆಂಜನೇಯ ಹೇಗೋ, ಇಲ್ಲಿ ಅಂಜನಿ ಪುತ್ರ ಸಿನಿಮಾದಲ್ಲಿ ಅಪ್ಪು ಸರ್ ರಮ್ಯಾ ಕೃಷ್ಣ ಅವರಿಗೆ ಮಗನಾಗಿ ಪಾತ್ರ ಮಾಡಿದ್ರು. ಕನೆಕ್ಷನ್ ಯಾವ ರೀತಿಯಾಗಿ ನಾವು ಅನ್ಕೋತೀವೋ ಅದು ಆ ರೀತಿಯಾಗಿ ಮೂವ್ ಆಗುತ್ತೆ. ಬಟ್ ಹನುಮಂತ ದೇವರಿಗೂ ಸಿನಿಮಾದವರಿಗೂ ಇರುವಂತಹ ಒಂದು ಅನ್ಯೋನ್ಯ ಸಂಬಂಧಕ್ಕೆ ಅಂಜನಿ ಪುತ್ರ ಸಾಕ್ಷಿಯಾಗಿತ್ತು. ಜೊತೆಗೆ ನಿನ್ನೆ ನಡೆದಂತಹ ಹನುಮ ಜಯಂತಿಯ ವಿಶೇಷವಾಗಿ ಹನುಮಂತನಿಗೆ ಯಾವ ರೀತಿಯಾಗಿ ಒಂದು ರಥವನ್ನ ಮಾಡಿಕೊಂಡು ಬೀದಿ ಬೀದಿಗಳಲ್ಲಿ ಜನರಿಗೆ ಪ್ರದರ್ಶನವನ್ನ ಮಾಡ್ತಾ ಆಂಜನೇಯ ಹೇಗೆ ತಮ್ಮ ಪವರ್ ಅನ್ನ ಸ್ಪ್ರೆಡ್ ಮಾಡಿದ್ರೋ, ಅದೇ ರೀತಿಯಾಗಿ ಅವರ ಜೊತೆಗೆ ಅಪ್ಪು ಸರ್ ಕೂಡ ತಮ್ಮ ಪವರ್ ಸ್ಟಾರ್ ಅನ್ನುವಂತಹ ಪಟ್ಟದೊಂದಿಗೆ ಎಲ್ಲ ಅಭಿಮಾನಿಗಳನ್ನು ಕೂಡ ರಂಜಿಸಿದ್ರು. ನಿನ್ನೆ ಆ ರಥದಲ್ಲಿ ಕೂತಂತಹ ಆಂಜನೇಯ ಎಷ್ಟು ಅದ್ಭುತವಾಗಿ ಆಕರ್ಷಣೀಯವಾಗಿದ್ರೋ, ಅದರ ಮುಂದೆ ನರ್ತನ ಮಾಡ್ತಿದ್ದಂತಹ ಅಭಿಮಾನಿಯ ತಲೆ ಮೇಲೆ ಕೂಡ ಅಪ್ಪು ಸರ್ ಅಷ್ಟೇ ಹಸನ್ಮುಖಿಯಾಗಿ ನಗ್ತಾ ಇದ್ದದ್ದು ನೋಡಿ ಖುಷಿ ಆಯ್ತು. ಬಹಳಷ್ಟು ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ, ಬಟ್ ನಿನ್ನೆ ನಡೆದಂತಹ ಹನುಮ ಜಯಂತಿಯ, ವಿಶೇಷವಾಗಿ ಹನುಮ ಜಯಂತಿಯ ಜೊತೆಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನು ಸಹ ನೋಡಿದಂತಹ ಸಂಭ್ರಮ ಕನ್ನಡ ಪಿಕ್ಚರ್ ನಮಗಾಯ್ತು. ಈ ಒಂದು ಖುಷಿನ ಅತ್ಯಂತ ಹೃದಯ ಶ್ರೀಮಂತಿಕೆ ಅಂತ ಹೇಳುವಂತಹ ಒಂದು ಪ್ರಯತ್ನ. ಕನ್ನಡದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪ್ರತಿ ದಿನವೂ ನಮ್ಗೆ ಎಲ್ಲ ಕಡೆ ಕಾಣಿಸ್ತಾ ಹೋಗ್ತಾರೆ. ಅದು ಆಟೋ ಹಿಂದ್ಗಡೆ ಕಾಣಿಸ್ತಾರೆ, ಹೋಟ್ಲಲ್ಲಿ ಕಾಣಿಸ್ತಾರೆ, ಕೆಲವೊಂದಷ್ಟು ವಿಶೇಷವಾದ ಅಂಗಡಿಗಳಲ್ಲಿ ಕಾಣಿಸ್ತಾರೆ. ಅವರು ನಗುಮುಖದೊಂದಿಗೆ ಎಲ್ಲರನ್ನ ಐ ಲವ್ ಯು ಅಂತಿರ್ತಾರೆ. ಇದು ಕನ್ನಡ ಪಿಕ್ಚರ್ನ ವಿಶೇಷವಾದಂತಹ ಸಂಚಿಕೆ. ಆಂಜನೇಯನಿಗೆ ಜೈ ಹಾಗೂ ಪುನೀತ್ ರಾಜ್ಕುಮಾರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್.